ಏನು ಬೈಕ್ ಟ್ಯಾಕ್ಸಿಯಿಂದ ಮೊನ್ನೆ ಒಬ್ಬರು ಮಂಡಿ ಚಿಪ್ನ ಪುಡಿ ಪುಡಿ ಮಾಡ್ಕೊಂಡಿರುವಂಥ ಒಬ್ಬ ಪ್ರಯಾಣಿಕರು ಸುದ್ದಿ ಮಾಧ್ಯಮದಲ್ಲೆಲ್ಲ ಒಂದು ಸುದ್ದಿ ಪ್ರಸಾರ ಆಗುತ್ತೆ. ಆ ಪ್ರಯಾಣಿಕರ ಮಂಡಿ ಚಿಪ್ಪು ಪುಡಿ ಪುಡಿ ಮಾಡಿರುವಂತಹ ವೈಟ್ ಬೋರ್ಡ್ ಬೈಕಿನ ಸ್ಪೆಂಡರ್ ವೈಟ್ ಬೋರ್ಡ್ ಬೈಕಿನ RC ಓನರ್ ಏನಿದ್ದಾನೆ, ನೀನಂತೂ ಅವ್ರು ಕೇಳೋ ಪರಿಹಾರನ ಕಟ್ಕೊಡ್ಲೇಬೇಕಣ. ನಿಮ್ಮಂಥವ್ರಿಗೆಲ್ಲ ವೈಟ್ ಬೋರ್ಡ್ ಟೂ ವೀಲರ್ಗಳಲ್ಲಿ ಪ್ರಯಾಣಿಕ ಸೇವೆಗಳನ್ನ ಮಾಡಬೇಡ್ರಿ. ಅದಕ್ಕೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇರೋದಿಲ್ಲ. ಆ ಆ್ಯಪ್ ಸಂಸ್ಥೆಯವ್ರುಗಳು ಹಣ ಮಾಡ್ಕೊಳ್ಳೋ ಸಲುವಾಗಿ ಅಮಾಯಕರುಗಳನ್ನ ಈ ಒಂದು ವ್ಯವಸ್ಥೆ ಒಳಗಡೆ ಸಿಲುಕಿದ್ದಾರೆ. ಅವರೇನೋ ಬಚಾವಾಗ್ತಾರೆ. ನಿಮ್ಮಂಥವ್ರು ಅಲ್ಲೇನು ಆರ್ಕಾಸ್ ಮೂರ್ಕಾಸ್ ದುಡಿದ್ಬಿಟ್ಟು ನಾವೇನೋ ಕೋಟೆ ಕಟ್ಬಿಡ್ತೀವಿ ಅಂದ್ಕೊಂಡು ಏನು ಪ್ರತಿದಿನ ಪ್ರಯಾಣಿಕರನ್ನ ತಿರುಗಾಡಿಸ್ತಿರ್ತೀರಾ. ಇಂಥ ಇನ್ಸಿಡೆಂಟ್ಗಳು ನಡೆದಾಗ ನಿಮ್ಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನು ಅಷ್ಟು ಬಗೆಯಾಗಿ ಜಾಗೃತಿ ಮೂಡಿಸ್ತಾನೆ ಇದ್ರೂ ಕೂಡ ಹೇಳೋರು ಹೇಳ್ಕೊಂತಾರೆ ಬಿಡು, ನಮ್ಗೇನಾಗಬೇಕು, ಇವತ್ತು ನಾನು 500 ದುಡ್ದೆ, 1000 ದುಡ್ದೆ, 2000 ದುಡ್ದೆ ಅಂತ ಹೇಳ್ಕೊಂಡು ರೀಲ್ಸ್ಗಳಲ್ಲಿ ಹಾಕ್ಕೊಳ್ಳೋದು, ಸೋಷಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ಳೋದು, ಅಮಾಯಕರುಗಳನ್ನ ದಿಕ್ ತಪ್ಪಿಸಿ ಅವ್ರುಗಳ್ನು ಕೂಡ ಈ ಒಂದು ಮಾಫಿಯಾದೊಳಗಡೆ ತುಂಬೋದು. ಇದೆಲ್ಲ ಏನು ಮಾಡ್ತಿದ್ದೀರಲ್ಲ, ನಿಮ್ಮಂಥ ನನ್ನ ಮಕ್ಕಳು ಇದನ್ನು ತಿಳ್ಕೊಳ್ಳಿ ಅಂತಲೇ ಈ ಲೈವ್ ಮುಖಾಂತರ ತಿಳಿಸ್ತಾ ಇರೋದು. ಏನು ಆ ಮಂಡಿ ಚಿಪ್ಪನ್ನ ಪುಡಿ ಪುಡಿ ಮಾಡ್ಕೊಂಡಿದ್ದೀರಲ್ಲ ನೋಡಿ. ನೆನ್ನೆ ಇದೇ ನಮ್ಮ ಸಂಘಟನೆಯ ಫೇಸ್ಬುಕ್ ಪೇಜ್ ಮುಖಾಂತರ ಲೈವ್ ಮಾಡ್ದೋ. ಪಾಪ ಅವ್ರವ್ರಿಗೂ ರೀಚ್ ಆಗಿದೆ. ಮಾತಾಡಿದ್ದಾರೆ ನನ್ನ ಜೊತೆ. ಲಾಯರ್ ನಂಬರ್ ಕೊಟ್ಟಿದ್ದೀನಿ. ಯಾಕೆಂದರೆ FIR ಆಗಿದೆ ಅಲ್ವಾ. FIR ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಮುಂದುವರಿಯೋದೈತಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಅವ್ರಿಗೆ ಗೈಡ್ಲೈನ್ಸು ಕೂಡ ಕೊಟ್ಟಿದ್ದೀನಿ. ಬೇಕಾದ್ರೆ ಅದು ಆಡಿಯೋ ಅಪ್ಲೋಡ್ ಮಾಡ್ತೀನಿ, ಕಳಿಸಿದ್ದೀನಿ. ಅದು ಆಡಿಯೋನ ಸೋಷಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋ ಅಂಥ ರೀತಿಯಲ್ಲಿ ಆಡಿಯೋ ಎಡಿಟ್ ಮಾಡೋದಕ್ಕೆ ಕಳಿಸಿದ್ದೀನಿ. ಎಡಿಟ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಇದೇ ಸಂಘಟನೆ ಫೇಸ್ಬುಕ್ ಪೇಜಲ್ಲಿ. ಅವಾಗ ಕೂತ್ಕೊಂಡು ಕೇಳಿಸ್ಕೊಳ್ರಿ. ಯಾರು RC ಓನರ್ ಇದ್ದಾನೆ ವೈಟ್ ಬೋರ್ಡ್ ಟೂ ವೀಲರಲ್ಲಿ ಪ್ರಯಾಣಿಕರು ಸೇವೆ ಮಾಡ್ತಿರೋ ಅಂಥ ಒಂದು ಕತೆ ಅರೋಹರ. ಎಷ್ಟು 2-3 ವರ್ಷದಿಂದ ಏನಾದರೂ ದುಡ್ದಿದ್ದ, ಅದರಲ್ಲಿ ದುಡ್ದಿದ್ರೆ ಅದಕ್ಕೆ 10 ಪಟ್ಟು ಕಟ್ತೀಯ. ಇವಾಗ ಕಟ್ಟೋ ಅಂಥ ಸ್ಥಿತಿ ನಿನಗೆ ಬರ್ತದೆ. ನ್ಯಾಯವಾಗಿ ಎಲ್ಲೋ ಬೋರ್ಡ್ ಇಟ್ಕೊಂಡು, ಟ್ಯಾಕ್ಸ್ ಕಟ್ಕೊಂಡು, ಇನ್ಶೂರೆನ್ಸ್ ಕಟ್ಕೊಂಡು, ಎಮಿಷನ್ ಇಟ್ಕೊಂಡು, ಇಷ್ಟೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ದುಡಿಯೋರೇನೆ, ನ್ಯಾಯವಾಗಿ ದುಡಿಯೋರ್ಗೇನೆ ಇಲ್ಲಿ ಉಳ್ಗಾಲ ಇಲ್ಲ. ಏನಾದರೂ ಡಾಕ್ಯುಮೆಂಟ್ಗಳಲ್ಲಿ ಲೋಪದೋಷ ಬಂದ್ಬಿಡ್ತು ಅಂದರೆ ನಾವುಗಳೇ ಕೈಯಿಂದ ಹಣ ಕಟ್ತೀವಿ, ಕಾನೂನಲ್ಲಿ ಹೋಗಿ ತಲೆ ಬಾಗ್ತೀವಿ, ಕೇಳೋ ಪರಿಹಾರ ಕಟ್ಕೊಡೋ ಅಂಥ ರೀತಿಲಿ ಆಗ್ತೀವಿ. ಅದು ಎಲ್ಲೋ ಬೋರ್ಡ್ ಇಟ್ಕೊಂಡು, ಅಂಥದ್ರಲ್ಲಿ ಸ್ವಂತ ಬಳಕೆಗೆ ಬಳಸೋ ಗಾಡಿಗಳನ್ನ ಇಟ್ಕೊಂಡು ಪ್ರಯಾಣಿಕರು ಸೇವೆ ಕೊಡ್ತಿರಲ್ಲ. ಇದನ್ನು ಮಾಡೋ ಬದಲು ಇದನ್ನೆಲ್ಲ ಮಾಡೋದು ಈ ವೈಟ್ ಬೋರ್ಡಲ್ಲಿ ಸೇವೆ ಕೊಡ್ತಿರಲ್ಲ ಪ್ರಯಾಣಿಕರು ಸೇವೆ, ಅದು ಕಾರ್ ಆಗಲಿ ಬೈಕ್ ಆಗಲಿ, ಅದನ್ನು ಮಾಡೋ ಬದಲು ತಲೆ ಹಿಡ್ಕೊಂಡು ಜೀವನ ಮಾಡೋದು ಒಳ್ಳೆಯದು. ಅದನ್ನಾರು ಮಾಡ್ರಿ. ಯಾಕೆಂದರೆ ಇದನ್ನು ಮಾಡೋದೆಲ್ಲ ಅಂಥವ್ರೇನೆ. ಕಾನೂನಿಗೆ ಗೌರವ ಕೊಟ್ಟು ಕಾನೂನಲ್ಲಿ ಇರೋವಂತಹ ನಿಯಮಗಳನ್ನ ಪರಿಪಾಲನೆ ಮಾಡ್ಕೊಂಡು ದುಡಿಯೋದಿದೆಯಲ್ಲ, ಅದು ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ. ಕಾನೂನನ್ನ ಮೀರಿ ಈ ರೀತಿಗಳು ಮಾಡ್ತಿರ್ತೀರಲ್ಲ, ಇದ್ರ ಬದಲು ತಲೆ ಹಿಡೋ ಜೀವನ ಮಾಡ್ರಿ. ಈಗ ನೀವು ಮಾಡಿದೆಯಲ್ಲ, ಲಾಯರ್ ನೋಡು, ಇವಾಗ ಹಾಕಿಸ್ತೀನಿ. ಲಾಯರ್ ಹತ್ರನೂ ಕೂಡ ಮಾತಾಡಿದ್ದೀನಿ. ಪರಿಹಾರ ಕಟ್ಟೋದಕ್ಕೆ ರೆಡಿಯಾಗಿರು. ಆಮೇಲೆ ಅವ್ನು ರ್ಯಾಪಿಡೋದವನು, ಅವನ ಬಗ್ಗೆನೂ ಕೂಡ ಹೇಳಿದ್ದೀನಿ. ಅವ್ರ ಪ್ರಯಾಣಿಕರು ಆ ರೀತಿಲಿ ಮಾಡಬೇಕು. ಏನೋ ಆಕ್ವಾ ಇನ್ಶೂರೆನ್ಸ್ ಜೊತೆ ಟೈ ಅಪ್ ಆಗ್ಬಿಟ್ಟಿದ್ಯಾ ನೀನು, ರ್ಯಾಪಿಡೋದವನು. 25,000 1 ಲಕ್ಷ ರೂಪಾಯಿ ಒಳಗಡೆ ಏನೇ ಖರ್ಚಾದ್ರೂ ಕೊಡ್ತೀನಿ, ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಬಿಲ್ ಬಂದ್ಬಿಡು ಆಫೀಸ್ ಹತ್ರ. ಅದನ್ನು ವೆರಿಫೈ ಮಾಡ್ತಾರಂತೆ. ವೆರಿಫೈ ಮಾಡಿದ ಮೇಲೆ ಇವರು ದುಡ್ಡು ಕೊಡ್ತಾರಂತೆ. ಕೊಡು, ಆ ದುಡ್ಡು ಕೊಡು, ಬೇರೆ ದುಡ್ಡು ಈಸ್ಕೊಳ್ಳೋದು ಗೊತ್ತು. ಕಾನೂನು ಏನು ಅನ್ನೋದು ತೋರಿಸ್ತಾರೆ ನಮ್ಮ ಲಾಯರು. ಏನು ಮಾಡ್ತೀಯಾ, ಘಟನೆಗಳು ನಡೆದಾಗ ಈ ಮಿಡಲಲ್ಲಿ ಪೊಲೀಸ್ನವರು ಕಾಂಪ್ರಮೈಸ್ಗಳು ಮಾಡಿಬಿಡ್ತಾರೆ. FIRಗಳಾಗೋದು ತುಂಬ ಕಷ್ಟ. ಕಾಂಪ್ರಮೈಸ್ಗಳಾಗೋದ್ರಿಂದ ಬಚಾವಾಗ್ಬಿಡ್ತೀರ. ನೋಡು, ಮಾದೇವಪುರದಲ್ಲಿ ಒಬ್ರದ್ದು ಮಾಡಿಸಿದ್ದೀವಿ ನಮ್ಮ ಸಂಘಟನೆಯವರೇ, ಮುನಿಕೃಷ್ಣ ಅಂದ್ಬಿಟ್ಟು. ಪಾಪ ಅವರ ಅಕ್ಕವ್ರದ್ದು ಊಬರ್ ಬೈಕ್ ಟ್ಯಾಕ್ಸಿಯಿಂದ ಬಿದ್ದು ತಲೆಬುರುಡೆ ಏಟಾಗಿ ಮಾದೇವಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಅದು ಕೂಡ ಕೋರ್ಟ್ಗೆ ಹಾಕ್ಸಿದ್ದೀವಿ. ಇದು ಕೂಡ ಪಾಪ ನಮ್ಮ ಸಂಪರ್ಕಕ್ಕೆ ಬಂದ್ಬಿಟ್ರು.
ಇನ್ನು ಅದಕ್ಕೇನು ಮಾಡಬೇಕು ಆ ಕೆಲಸನ ಕಾನೂನಾತ್ಮಕವಾಗಿ ಮಾಡಿಸ್ಕೊಡ್ತೀವಿ. ಈ ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಇಟ್ಕೊಂಡು ಇಂಥ ಕೆಲಸಗಳನ್ನ ಮಾಡಿ ನಮ್ಮ ಗಮನಕ್ಕವರೆಗೂ ಬಂತು ಅಂದರೆ ಅಂಥ ವೈಟ್ ಬೋರ್ಡು ಇಟ್ಕೊಂಡು ಈ ಕೆಲಸ ಮಾಡ್ತಿರೋ ಅಂಥ ನಿಮ್ಮಂಥ ಪಾಪಿ ಮುಂಡೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರದಲ್ಲಿ ಏನು ಮಾಡಬೇಕು ಆ ಶಾಸ್ತಿ ಮಾಡಿಸ್ತೀವಿ. ಅಲ್ಲಿವರೆಗೂ ಕೆಲವರು ಇದ್ದಾರಲ್ಲ, ಅವನು ಯಾವನೋ ಒಬ್ಬ ಅವನೇ ಆ ಮುಸ್ಲಿಂ ಸಮುದಾಯಕ್ಕೆ ಅನ್ಫಿಟ್, ಅವನು ತಿರ್ಬೋಕಿ ನನ್ನ ಮಗ ವಿಡಿಯೋಗಳನ್ನ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡ್ತಿರ್ತಾನೆ. ನಿನಗೂ ಇವತ್ತಲ್ಲ ನಾಳೆ ಗ್ರಾಚಾರ ಯಾರಪ್ಪನ ಮನೆ ಸೊತ್ತಲ್ಲ, ನಿನಗೂ ಆಗ್ತದೆ. ನಿಂದೇನಾದರೂ ಕೇಸ್ ಬಂತು ಅಂತ ಅನ್ಕೊಂಡು ಅನ್ನೋರ್ಗೂ ಕಟ್ತೀಯ ಕಣೋ. ಏನು ವಿಡಿಯೋಗಳನ್ನ ಮಾಡ್ಕೊಂಡು ಶೋ ಕೊಡ್ತಿದ್ದೀರಾ, ಎಷ್ಟು ದುಡ್ದಿದ್ದೀರಾ, ಅದಕ್ಕೆ 10 ಪಟ್ಟು ಕಟ್ಟಿಸ್ಬೇಕು. ಆ ಕೆಲಸ ಮಾಡಿ ತೋರಿಸ್ತೀವಿ. ದುಡಿರೋ ಬೈಕ್ ಐತೆ ತಾನೆ, ಹೋಗ್ರಿ ಕೊರಿಯರ್ ಸೇವೆ ಮಾಡಿರಿ, ಮೆಡಿಸಿನ್ ಸಪ್ಲೈ ಮಾಡಿರಿ, ಫುಡ್ ಡೆಲಿವರಿ ಮಾಡಿರಿ. ಯಾಕೆ ಪ್ರಯಾಣಿಕರನ್ನೇ ಕರ್ಕೊಂಡು ಹೋಗ್ಬೇಕಾ? ನೋಡ್ರ, ಅವನು ರ್ಯಾಪಿಡೋ ಸಂಸ್ಥೆಯವನು, ಓಲಾ ಊಬರ್ ಸಂಸ್ಥೆಯವರು, ಅಲ್ಲಿರೋ ಎಂಪ್ಲಾಯಿಗಳು, ಆ ಸಂಸ್ಥೆ ಮಾಲೀಕರುಗಳು ಯಾರಾದರೂ ವೈಟ್ ಬೋರ್ಡ್ ಟೂ ವೀಲರಲ್ಲಿ ಏನಾದರೂ ಪ್ರಯಾಣಿಕರು ಸೇವೆ ಕೊಡ್ತಾರೇನ್ರು? ನಿಮ್ಮಂಥ ಮಿಕಾಗಳನ್ನ ಬಳಸ್ಕೊಂಡು ಅವ್ರುಗಳು ಕೂತ್ಕೊಂಡು ಕಮಿಷನ್ ದುಡ್ಡು ತಿನ್ಕೊಂಡು ಆರಾಮಾಗಿ ಅವರೇ. ಕಪಿ ಮುಂಡೆ ತವ, ನಿಮ್ಗೆ ಇಷ್ಟು ಜ್ಞಾನ ಇಲ್ವಾ?